ಶಿವಕಾಂತ್ ಶಿವರಾಜ್. ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರು. ಬ್ಯಾಂಗ್ಳೂರಿಂದ. ಸರ್ ಗುರುಗಳ ಪರಿಚಯ ಹೇಗೈತೆ ನಿಮಗೆ? ಗುರುಗಳ ಪರಿಚಯ ಯೂಟ್ಯೂಬ್ ರೆಗ್ಯುಲರ್ ನೋಡ್ತಾ ಇದ್ದೀರಾ? ಸರ್ ಈ ಗುರುಗಳ ಅಫರ್ಮೇಷನ್ ಟೆಕ್ಸ್ಟ್ನ ಫಾಲೋ ಮಾಡ್ತಾ ಇದ್ದೀರಾ? ಇದರಿಂದ 100% ಫಾಲೋ ಮಾಡ್ತಾ ಇದ್ದೀನಿ. ಫಾಲೋ ಮಾಡೋದ್ರ ಜೊತೆಗೆ ಡೈಲಿ 1.5 ತಿಂಗಳಿಂದ ಬೆಳಗ್ಗೆ 3 ಗಂಟೆಗೆ ಎದ್ದು ದೀಪ ಹಚ್ಚಿ ಅಫರ್ಮೇಷನ್ ಮಾಡಿ ಅದಾದ್ಮೇಲೆ 4:45ವರೆಗೂ ಅಫರ್ಮೇಷನ್ನು ಮತ್ತು ಯೋಗ ಮಾಡಿ ಮತ್ತೆ 5:30 ಯೋಗ ಕ್ಲಾಸ್ಗೆ ಹೋಗಿ 7 o'clock 2 ಯೋಗ ಕ್ಲಾಸ್ ತಗೊಂಡು ಆಮೇಲೆ 8 o'clockಗೆ ನಂದು ಬುಕಿಂಗ್ ಆಫೀಸ್ ಓಪನ್ ಮಾಡ್ಕೊಂತೀನಿ. ನಂದೇನೆಂದರೆ ಶೋಲೆಕ್ಸ್ ಗ್ರೂಪ್ ಆಫ್ ಕಂಪನಿ, ನಾನು CEO ಕಂಪನಿಗೆ. ನಮ್ಮದು 3 ಕಂಪನಿ ಇದೆ. ಒಂದು ಶೋಲೆಕ್ಸ್ EV ಅಂತೇಳಿ, ಇನ್ನೊಂದು ಶೋಲೆಕ್ಸ್ CNG ಅಂತೇಳಿ, ಇನ್ನೊಂದು ಶೋಲೆಕ್ಸ್ ಸೋಲಾರ್ ಅಂತೇಳಿ. 3 ಕಂಪನಿ ಬೆಂಗಳೂರಿನಲ್ಲೇ ಸ್ಟಾರ್ಟ್ ಮಾಡಿ 20 ವರ್ಷ ಆಗಿದೆ. ಆದರೆ ನಾನು ಈ ಕೊರೋನಾ ಬಂದಾಗ ನಾವು ಸ್ವಲ್ಪ ಫುಲ್ ಡೌನ್ ಅದು ಎಷ್ಟು ಡೌನ್ ಆಯ್ತು ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟಿತ್ತು ಎಲ್ಲ ಕಳ್ಕೊಂಡ್ಬಿಟ್ಟು. ಅದೇ ಸರ್ ಏನು ಹೇಳಿದ್ರು ಸೇಮ್ ಥಿಂಗ್ ನಮಗೂ ಜೀವನದಲ್ಲಿ ಆಗಿದೆ. ಸುಮಾರು ಕೋಟಿಗಟ್ಟಲೆ ಸಮರ್ಥನೆ ಮಾಡಿದ್ರಿ, ಆದರೆ ಅದು ಹೆಂಗೆ ಉಳಿಸ್ಕೊಬೇಕು ಅನ್ನೋದು ಗೊತ್ತಾಗಿಲ್ಲ. ಆದರೆ ಇಲ್ಲಿ ಬಂದ್ಬಿಟ್ಟ ಮೇಲೆ ಈಚ್ ಆ್ಯಂಡ್ ಎವ್ರಿ ರುಪಿ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ದುಡ್ಡು ಅಂದರೆ ಏನು, ಯಾಕೆ ಸೇವ್ ಮಾಡಬೇಕು, ಆಮೇಲೆ ಫುಲ್ ಕ್ಲಾರಿಟಿ ಸಿಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಏನಂದರೆ ಮನಿ ಈಸ್ ಹ್ಯಾಪಿನೆಸ್, ರಿಯಲಿ ಈಸ್ ಮನಿ ಈಸ್ ಹ್ಯಾಪಿನೆಸ್. ಐ ಆಮ್ ವೆರಿ ಮಚ್ ಹ್ಯಾಪಿ. ನಾನು ಹೊಸ ಪರ್ಸ್ ತೊಗೊಂಡಿದ್ದೀನಿ. ಐ ಆಮ್ ಕೀಪಿಂಗ್ ಕ್ಯಾಶ್ ಆಲ್ವೇಸ್ 9,000. ಸೂಪರ್. ಆಮೇಲೆ ನಾನು ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇಡ್ತಾ ಇದ್ದೀನಿ. ಆಮೇಲೆ ನಾನು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ನಮ್ದೇನು ಸಾಲ 40-50 ಲ್ಯಾಕ್ಸ್ ಸಾಲ ಇದೆ, ಅದೆಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ. ಲಾಸ್ಟ್ ಟೈಮ್ November 26 ಬಂದಿದ್ದೆ ನಾನು. ಅವತ್ತು ಕೂಡ ಕಂಪ್ಲೀಟ್ ಮಾಡಿದೆ. ಅವತ್ತಿನೇ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮನಿ ಹ್ಯಾಪಿನೆಸ್. ಆ್ಯಂಡ್ 100% ಶೂರ್ ನೀವು 100 crores ಅಂತ ಇದ್ರಲ್ಲ, ನಾನು 1,000 crores ಮಾಡಬೇಕಂತ ಇದ್ದೀನಿ. ಸೊ ದಟ್ ಈಸ್ ಮೈ ಅಫರ್ಮೇಷನ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಇವತ್ತಿನ ವರ್ಕ್ಶಾಪ್ನಲ್ಲಿ ನಿಮಗೆ ತುಂಬ ಇಷ್ಟವಾಗಿರೋ ಒಂದು ವಿಚಾರ ಹಂಚ್ಕೊಳ್ತೀನಿ. ಇವತ್ತಿನ ವರ್ಕ್ಶಾಪ್ ಏನಂದರೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ನನಗೆ ನನ್ನ ದುರಾದೃಷ್ಟ, ನಮ್ಮ ತಂದೆ ತಾಯಿ 22 ವಯಸ್ಸಿಗೆ ತೀರ್ಕೊಂಬಿಟ್ರು. ಒಬ್ಬರು ಹಾರ್ಟ್ ಅಟ್ಯಾಕ್ ಆಯಿತು, ಒಬ್ಬರು ಕಿಡ್ನಿ ಫೇಲ್ಯೂರ್ ಆಯಿತು. ಆದರೆ ನನ್ನ ತಾಯಿ ತೀರ್ಕೊಂಡಿದ್ದು ಯಾವತ್ತಂದರೆ ಮದರ್ಸ್ ಡೇ ದಿವಸನೇ ತೀರ್ಕೊಂಡಿದ್ದಾರೆ, May 9th. ಸೊ ಅದೊಂದು ಸೆಂಟಿಮೆಂಟ್. ಅದು ನನ್ನ ಕೈಲೇ ನಮ್ಮ ಮದರ್ ತೀರ್ಕೊಂಡ್ರು. ಅವಾಗೇನು ಹೆಲ್ಪ್ ಮಾಡೋಕ್ಕಾಗಿಲ್ಲ. ಕಾರಣ ಏನಂದರೆ ಹಾರ್ಟ್ ಅಟ್ಯಾಕ್ ಯಾವ ಥರ ಏನು ಹೆಂಗೆ ಬರುತ್ತೆ, ಅದೇನು ಪ್ರಿಕಾಷನ್ ತೊಗೊಬೇಕು ಇದುವರೆಗೂ ನನಗೂ ಗೊತ್ತಿಲ್ಲ. ಆದರೆ ಒಂದಂತ ಅರ್ಥ ಆಯಿತು, ಆಫ್ಟರ್ 40 ಏಜ್ ಆದಮೇಲೆ ಎವ್ರಿ ಇಯರ್ ನಾವೊಂದು ಮೆಡಿಕಲ್ ಚೆಕ್ ಮಾಡಿ ಬ್ಲಡ್ಡು ಯೂರಿನ್ ಎಲ್ಲ ಅಪ್ಡೇಟ್ ಮಾಡಿಕೊಂಡು ಏನು ಕಮ್ಮಿ ಇದೆ ಜಾಸ್ತಿ ಇದೆ ಅದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಂತ ಅಪ್ಡೇಟ್ ಆಯಿತು. ನಾನು ಆ್ಯಕ್ಚುಲಿ ಯೋಗದ ಜೊತೆಗೆ ಈ ಥರ ಏನು ಹೆಲ್ತ್ ಬಗ್ಗೆ ಸುಮಾರು ಜನಕ್ಕೆ ಫ್ರೀಯಾಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಲಕ್ಷ ಜನಕ್ಕೆ ಯೋಗ ಕಲಿಸಿದ್ದೀನಿ ನಾನು. ಮೈ ಟಾರ್ಗೆಟ್ ಈಸ್ ಟು ಗಿವ್ ಅಟ್ಲೀಸ್ಟ್ 1 crore ಕರ್ನಾಟಕದಲ್ಲಿ ಯೋಗ ಶಿಕ್ಷಣ ಕೊಡಬೇಕಂತ ಫ್ರೀಯಾಗಿ. ಅದು ಇದು SPYSS ಅಂತಿದೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತೇಳಿ. ಕರ್ನಾಟಕದಲ್ಲಿ ರಾಮಸ್ವಾಮಿ ಅನ್ನೋರು ಸ್ಟಾರ್ಟ್ ಮಾಡಿದ್ದು 1984ಇಂದ. ಅವ್ರ ಅಡಿಯಲ್ಲಿ ನಾನು ಯೋಗ ಕಲಿತಾ ಇದ್ದೀನಿ. ಅದು ಸ್ಪೆಷಲಿ ಮನಿ ಮ್ಯಾಟರ್ ಅನ್ನೋದು ಕ್ಲಾಸ್ ಅಂತ ತುಂಬ ಇಷ್ಟ ಆಯಿತು. ಗುರುಗಳ ಆಶೀರ್ವಾದ ಇವತ್ತು ನಂಗೆ ಸಿಕ್ತು. ಅದಕ್ಕೆ ಮುಂಚೆ ಲಾಸ್ಟ್ ಟೈಮ್ ಬಂದಾಗ ಗುರುಗಳ ಆಶೀರ್ವಾದ ಕೊಟ್ಟಿದ್ರು. ಸೊ ತುಂಬ ವೈಬ್ರೇಷನ್ಸ್ ಇದೆ, ತುಂಬ ಪಾಸಿಟಿವ್ ಇದೆ. ಆಮೇಲೆ ರಿಯಲಿ ನನಗೆ ಇಷ್ಟ ಆಗಿದೆ ಏನಂದರೆ ಅನಂತ ವಿಶ್ವ ಆಚಾರ್ಯ ಅವರಿಂದ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್, ತುಂಬ ಸ್ಟ್ರೈಟ್ ಫಾರ್ವರ್ಡ್. ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಒಂದು ಚಿಕ್ಕ ಮಗು ಇದು ಸರಿ ಇದೆ, ಸರಿ ಇದೆ, ಸರಿ ಇಲ್ಲ, ಸರಿ ಇಲ್ಲ. ಅದಂತೂ ತುಂಬಾ ನನಗೆ ಇಷ್ಟ ಆಯಿತು. ಸೂಪರ್ ಸರ್. ಸರ್ ಈ ಗುರುಗಳ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರ ಈ ಪ್ರಪಂಚ ಎಲ್ಲ ಜನ ಬೇಕನ್ಸುತ್ತಾ? ಡೆಫಿನೆಟ್ ಆಗಿ ಈಚ್ ಆ್ಯಂಡ್ ಎವ್ರಿ, ಬರೀ ಪ್ರಪಂಚಕ್ಕಲ್ಲ, ಕ್ಲಾಸ್ನಲ್ಲೇ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಇರಬೇಕಿದು. ಇರಬೇಕು. ಇದ್ದರೆ ನಾವೇನು 10th ಸ್ಟ್ಯಾಂಡರ್ಡ್ ಪಾಸ್ ಆಗೋರಿಗೆ ನಾವು ಮನಿ ಮ್ಯಾಟರ್ನಲ್ಲಿ ಪಾಸ್ ಆಗಿಬಿಟ್ಟಿರ್ತೀವಿ. ಯಾವಾಗ ಮನಿ ಮ್ಯಾಟರ್ನಲ್ಲಿ ಪಾಸ್ ಆಗಿಬಿಟ್ರೆ ಜೀವನದಲ್ಲೇ ಪಾಸ್ ಆದಂಗೆ. ಇಡೀ ಇಂಡಿಯಾದಲ್ಲಿ ಏನು ನಾವು 140 ಕೋಟಿ ಇದ್ದೀರಿ, ಅಟ್ಲೀಸ್ಟ್ ಅದರಲ್ಲಿ ಒಂದು 1% ಅಂತ ಯಾವಾಗೂ ಸರ್ ಹೇಳ್ತಾ ಇರ್ತಾರೆ. ನನಗೆ ಐ ವಾಂಟ್ ಟು ಅಚೀವ್ 10%. 10% ಜನ ಶ್ರೀಮಂತರಾಗಬೇಕು. ಅವಾಗಲೇ ಒಂದು ಅದು ಏನು ಮಿಕ್ದವ್ರನ್ನೆಲ್ಲ ನಾವು ನೋಡ್ಕೊಳಕ್ಕಾಗಲ್ಲ. ಸರ್ ಶ್ರೀಮಂತರಾಗಬೇಕಂದ್ರೆ ಬಿಸ್ನೆಸ್ ಮಾಡಿ ಶ್ರೀಮಂತರಾಗ್ಬೋದಾ ಇಲ್ಲ ಕೆಲಸ ಮಾಡಿ ಶ್ರೀಮಂತರಾಗ್ಬೋದಾ? ಬಿಸ್ನೆಸ್ ಮಾಡೇ ಶ್ರೀಮಂತರಾಗಬೇಕು. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಬಿಕಾಸ್ ಐ ವರ್ಕೆಡ್, ನಾನೊಂದು 15-16 ವರ್ಷ SSLC ಆಗಿದ ತಕ್ಷಣ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಸಣ್ಣ ಬೇಕರಿ ಕೆಲಸ ಮಾಡಿದೆ, 400 ರೂಪಾಯಿ ನನಗೆ ಸಂಬಳ ಸಿಕ್ತು. ಅದನ್ನು ಆಮೇಲೆ ಇದು ವೆಂಕಟೇಶ್ ಸ್ವೀಟ್ ಸ್ಟಾಲ್ನ ಕೆಲಸ ಮಾಡಿದೆ. ಆಮೇಲೆ ಸಾರಥಿ ಮೆಥಾಲಿಡೀಸ್,
ಆಲ್ಫಾ ಕನ್ಸ್ಯೂಮರ್ ಅಪ್ಲೈನ್ಸು, ಬ್ರೂಕ್ ಪಾಯಿಂಟ್ ಇಂಡಿಯಾ, ಆಮೇಲೆ ಡೈರೆಕ್ಟ್ ಮಾರ್ಕೆಟಿಂಗು, ಏನು ಯುರೇಕಾ ಫೋಬ್ಸು, ಅದೆಲ್ಲ ಕೆಲಸ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 22 ವರ್ಷಕ್ಕೆ, 22 ಇಯರ್ಸ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಏನಂದರೆ ನಾನು ಸುಮಾರು ಲಕ್ಷ ಕೋಟಿ ಸಂಪಾದನೆ ಮಾಡಿದೆ, ಅದು ಯಾವುದು ಉಳಿಸ್ಕೊಳಕ್ಕಾಗಿಲ್ಲ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಮನಿ ಮ್ಯಾನೇಜ್ಮೆಂಟ್ ನಾನು ಮಾಡಿಲ್ಲ. ಅದನ್ನು ನಾನು ಕಲಿತಾ ಇದ್ದೀನಿ. ಇವತ್ತು ನಾನು 1 ಲಕ್ಷ ಸಂಪಾದನೆ ಮಾಡಿದ್ರು 1 ಲಕ್ಷದಲ್ಲಿ 10 ಕೋಟಿ ಹೆಂಗೆ ಮಾಡೋದು ಅಂತ ನನಗೆ ಪ್ಲಾನಿಂಗ್ ಸಿಕ್ಕಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಹೆಸರು ಆನಂದ್ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಬೇಸಿಕಲಿ 1 ಇಯರಿಂದ ನಾನು ಈ ಒಂದು ವಿಡಿಯೋಸ್ನ ನೋಡ್ತಿದ್ದೆ, ಬಟ್ ಯಾವುದೇ ಕಾರಣಕ್ಕೂ ಫಾಲೋನು ಮಾಡಿಲ್ಲ, ಅಫರ್ಮೇಷನ್ ಮಾಡ್ತಿರ್ಲಿಲ್ಲ. ಯಾವಾಗ 4 months ಬ್ಯಾಕ್. ಸೊ ನನಗೊಂದು ವಿಚಾರ ಅರ್ಥ ಆಗಿದೆ ಏನಪ್ಪ ಅಂದ್ರೆ, ನಿಮಗೆ ಜಾಬ್ ಬಗ್ಗೆ ನಾನು ನಮ್ಮ ಮಿಸಸ್ ಜಾಬ್ ಬಗ್ಗೆ ನಾನು ಅನಲೈಸ್ ಮಾಡ್ತಿದ್ದೆ. ಹಿಂಗೆ ನನಗೂ ಈಗ ನಮ್ಮ ಮಿಸಸ್ ಟೀಚರ್ ಆ್ಯಕ್ಚುಲಿ. ಸೊ ಸೆಂಟ್ರಲ್ಲಿ ಮಿಡ್ಲಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಜಾಬ್ ಅನ್ನೋದು ಕೊಡಲ್ಲ. ಬಟ್ ಈಗ ಅವ್ರ ಮನೇಲಿರೋ ಟೈಮಲ್ಲಿ ನಾನು ಅಫರ್ಮೇಷನ್ ಮಾಡಿದ್ದಕ್ಕೆ ಅವ್ರಿಗೆ ವಿತಿನ್ ಒಂದು 21 ಡೇಸ್ ಒಳಗಡೆ ಅವ್ರಿಗೆ ಒಂದು ಕಾಲ್ ಫಾರ್ ಬಂತು ಪ್ರೈವೇಟ್ ಸ್ಕೂಲಿಂದ, ಹಿಂಗೆ ನಿಮ್ಗೊಂದು ವೇಕೆನ್ಸಿ ಬಂದಿದೆ ಅಂತ. ನನಗೆ ತುಂಬ ಖುಷಿ ಆಯಿತು. ಆವಾಗಿಂದ ನಾನು ಹೇಗಾದರೂ ಮಾಡಿ, ನಾನು ಏನನ್ನು ಅಷ್ಟು ಬೇಗ ಬಿಲೀವ್ ಮಾಡೋನಲ್ಲ ನಾನು, ಬಟ್ ಇದನ್ನು ಯಾವಾಗಿಂದ ಅಫರ್ಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ನೋ ತುಂಬ ಮಿರಾಕಲ್ ನನ್ನ ಜೀವನದಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಬದಲಾವಣೆ ಚೇಂಜಸ್ ಅನ್ನೋದು ಅತಿ ಹತ್ತಿರದಲ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾಕೆ ಇದನ್ನು ನಾವು ಫುಲ್ ನಮಗೆ ಗೊತ್ತಿರತಕ್ಕಂಥ ಜನರಿಗಿರ್ಬೋದು, ಬೇರೆಯವ್ರಿಗೆ ಎಲ್ಲರಿಗೂ ಗುರುಗಳು ಒಂದು ಮಾತಾಡ್ತಾರೆ ಏನಂದರೆ, ನಾವು ಬಡವರಿಂದ ಶ್ರೀಮಂತರಾಗಲಿಕ್ಕೆ ನಮ್ಮ ಒಂದು ಹಕ್ಕು ಮತ್ತು ನಮಗೆಲ್ಲರಿಗೂ ಒಂದು ಇದು ಅಂತ ಸರಿ ಹೇಳ್ತಾರೆ. ಅದನ್ನೇ ನಾವು ಇದನ್ನು ಫಾಲೋ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀವಿ. ಎಲ್ಲರಿಗೂ ಹೇಳೋದು ಇಷ್ಟೇ, ಪ್ರತಿಯೊಂದು ತುಂಬ ನೀಟಾಗಿ ಕ್ಲಿಯರ್ ಕಟ್ಟಾಗಿ ರಿಯಾಲಿಟಿಯಾಗಿ ಮಾತಾಡ್ತಾರೆ. ಅದು ತುಂಬ ಇಷ್ಟ ಆಯಿತು. ಎಲ್ಲರೂ ಇದನ್ನು ಫಾಲೋ ಮಾಡ್ತಾ ದೊಡ್ಡ ಮಟ್ಟಕ್ಕೆ ಎಲ್ಲರೂ ಗ್ರೋತ್ ಆಗ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ತುಮಕೂರಿಂದ ಬಂದಿದ್ದೀರಾ ಸರ್? ಗುರುಗಳ ಪರಿಚಯ ಹೇಗೆ ಸರ್ ನಿಮಗೆ? ನಾವು ಯೂಟ್ಯೂಬ್ ನೋಡ್ತಾ ಸರ್, ಗುರುಗಳ ಅಪಾರ್ಟ್ಮೆಂಟ್ ಟೆಕ್ನಿಕ್ಸ್ ಫಾಲೋ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಅಂದರೆ ರೆಗ್ಯುಲರ್ ಆಗಿ ಮಾಡ್ತಾ ಇರಲಿಲ್ಲ, ಇವಾಗ ಇಲ್ಲಿಗೆ ಬಂದಮೇಲೆ ಮಾಡಬೇಕು ಅಂತ ಅನಿಸಿದೆ ಸರ್. ಗುರುಗಳ ಅಪಾರ್ಟ್ಮೆಂಟ್ ಟೆಕ್ನಿಕ್ಸ್ ಫಾಲೋ ಮಾಡಿ ನಿಮ್ಗೆ ಆಗಿರೋ ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಗುರುಗಳ ಅಪ್ರಮೇಷನ್ ಫಾಲೋ ಮಾಡ್ತಾ ಸ್ವಲ್ಪ ದುಡ್ಡುಗಳು ಬರಬೇಕಾದ್ರೆ ಅವೆಲ್ಲ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ಇನ್ಫಾರ್ಮೇಷನ್ ಆಯಿತು. ಮತ್ತು ಈಗ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ತುಂಬಾ ಇದೆ. ಹಣದ ಬಗ್ಗೆ ತಿಳಿಸೋಂಥವ್ರು ಯಾವ ಸಿಲೆಬಸ್ಸಲ್ಲೂ ಇಲ್ಲ, ಯಾವ ಗುರುಗಳು ಇಲ್ಲ. ಎಲ್ಲ ಹಣ ಮಾಡೋ ಗುರುಗಳೇ ಜಾಸ್ತಿ ಇರೋದು. ಇವರು ನಮ್ಗೆ ಹಣ ಬಗ್ಗೆ ತಿಳಿಸ್ಕೊಡ್ತಾರೆ. ಅದರಿಂದ ತುಂಬ ಜನಗಳಿಗೆ ಅದು ಭಾಳ ಅನುಕೂಲ ಆಗುತ್ತೆ. ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ಇವತ್ತು ಕಲಿಯುಗದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಬಂದು ದುಡ್ಡಿಗೇನೆ. ಮತ್ತು ದುಡ್ಡಿಲ್ಲ ಅಂತಂದರೆ ಯಾರೂ ನಿಮಗೆ ಬೆಲೆ ಕೊಡಲ್ಲ. ಹಾಗಾಗಿ ನಾವು ದುಡ್ಡಿನ ಬಗ್ಗೆ ತಿಳ್ಕೊಬೇಕು, ಮತ್ತು ನಾವು ಬೇರೆಗೂ ನಮಗೂ ತಿಳಿಸ್ಬೇಕು. ಇದು ಒಳ್ಳೆ ತುಂಬ ಗುರುಗಳಿಗೆ ತುಂಬ ಧನ್ಯವಾದ. ಒಳ್ಳೇದಾಗಲಿ ಅವ್ರಿಗೆ. ದುಡ್ಡನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಸರ್? ಪ್ರೀತಿ ಮಾಡ್ತಾ ಇದ್ದೀರಾ? ದುಡ್ಡು ಮುತ್ಕೊಡ್ತಾ ಮುಂಚೆ ದುಡ್ಡು ಅಂದರೆ ನಮಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಯಾಕೆ ದುಡಿಬೇಕು, ಯಾಕೆ ಖರ್ಚು ಮಾಡಬೇಕು, ಏನು ದುಡ್ಡು ಅಂದರೆ ಏನು ಅಂತಲೇ ನಮಗೆ ತಿಳುವಳಿಕೆ ಇರಲಿಲ್ಲ. ದುಡ್ಡು ಅಂದರೆ ಇವಾಗ ಯಾಕೆ ಸಂಪಾದನೆ ಮಾಡಬೇಕು, ಮತ್ತು ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು, ಏನು ಖರ್ಚು ಮಾಡಬೇಕು, ಏನಕ್ಕೋಸ್ಕರ ಖರ್ಚು ಮಾಡಬೇಕು, ಏನು ಉದ್ದೇಶ ಇಟ್ಕೊಂಡು ಖರ್ಚು ಮಾಡಬೇಕು, ಮತ್ತು ಹೇಗೆ ಉಳಿಸ್ಬೇಕು ಅಂಥದ್ದೆಲ್ಲ ತುಂಬ ಚೆನ್ನಾಗಿದ್ದೀರಾ ಸರ್. ಇವತ್ತಿನ ವರ್ಕ್ಶಾಪ್ನಲ್ಲಿ ನಿಮಗೆ ತುಂಬ ಇಷ್ಟವಾಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ನನಗೆ ತುಂಬ ಇಷ್ಟ ಆಗಿರೋದು ಅಂತಂದರೆ, ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು. ಫಸ್ಟು ದುಡ್ಡು ನಾನಾ ಥರ ಸಂಪಾದನೆ ಮಾಡ್ತಾರೆ, ಅದರಲ್ಲಿ ನಾವು ಯಾವ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು, ಮತ್ತು ದುಡ್ಡನ್ನ ಹೇಗೆ ಗೌರವಿಸ್ಬೇಕು, ಫಸ್ಟು ದುಡ್ಡನ್ನ ಹೇಗೆ ಉಳಿಸ್ಬೇಕು, ಹೇಗೆ ಖರ್ಚು ಮಾಡಬೇಕು, ಮತ್ತು ಹಿರಿಯರಿಗೆ ತಂದೆ ತಾಯಿಗಳಿಗೆ ಎಲ್ಲ ಯಾವ ಥರ ಗೌರವ ಕೊಡಬೇಕು ಎಲ್ಲ ಇಷ್ಟ ಆಗಿದೆ. ಚೆನ್ನಾಗಿತ್ತು. ಮತ್ತು ಕರ್ಮ ಸಿದ್ಧಾಂತ ಎಲ್ಲ ಹೇಳ್ಕೊಡ್ತೀವಿ. ಹೌದು, ನಾವು ಮಾಡಿರೋ ಕರ್ಮ ತೀರ ತನಕ ನಮಗೆ ದುಡ್ಡಿನ ವ್ಯವಸ್ಥೆ ಅದೇ ಬರಲ್ಲ. ಖಂಡಿತ ಕರ್ಮನ ಕಳ್ಕೋಬೇಕಂದ್ರೆ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಅದೆಲ್ಲ ತುಂಬ ಇಷ್ಟ ಆಗಿದೆ ಸರ್. ಈ ಗುರುಗಳು ನಿಮ್ಗೆ 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿರ್ತೀವಿ ಸರ್? ನಮ್ಮ ಲೈಫ್ ತುಂಬ ಚೆನ್ನಾಗಿರೋದು. ಸೂಪರ್ ಆಗಿರೋದು ಸರ್. ಈಗ 100% ಶ್ರೀಮಂತ ಆಗ್ತೀರಾ ಸರ್? 100% ಶ್ರೀಮಂತ ಅಲ್ಲ, 1000%. ಮತ್ತೆ ನಾವೇ ಕೆಲಸ ಮಾಡಿದ್ರೆ ಶ್ರೀಮಂತರಾಗೋದು ಕಷ್ಟ. ಮತ್ತೆ ಬೇರೆ ಹತ್ರ ನಾವು ಕೆಲಸ ಮಾಡಿರೋ ಶ್ರೀಮಂತರಾಗೋದು ಕಷ್ಟ. ನಾವು
ಬೇರೆಯವ್ರಿಗೆ ಕೆಲಸ ಕೊಡಬೇಕು, ಬೇರೆಯವ್ರಿಗೂ ಅವ್ರ ಜೀವನದಲ್ಲೂ ಸ್ವಲ್ಪ ನಮ್ಮಿಂದ ಒಳ್ಳೇದಾಗಂಗೆ ಮಾಡಬೇಕು, ಮತ್ತು ನಾವು ಕೆಲಸ ಮಾಡಿಸ್ಬೇಕು. ಅದೊಂದು ನನಗೆ ಭಾಳ ಇನ್ಸ್ಪಿರೆನ್ಸ್ ಆಯಿತು. ನಾನು ಟ್ರೈ ಮಾಡ್ತೀನಿ. ಸರ್, ಶ್ರೀಮಂತರಾಗಬೇಕಂದ್ರೆ ಕೆಲಸ ಮಾಡಿ ಶ್ರೀಮಂತರಾಗ್ಬೋದಾ ಇಲ್ಲ ಬಿಸ್ನೆಸ್ ಮಾಡಿ ಶ್ರೀಮಂತರಾಗ್ಬೋದಾ? ಇಲ್ಲ, ಕೆಲ್ಸಕ್ಕೆ ಹೋಗಿ ಎಲ್ಲ ಮಾಡಿರೋ ಬಿಸ್ನೆಸ್ ಶ್ರೀಮಂತರ ಅದೊಂಥರ ಬಾವಿ, ಅಷ್ಟಲ್ಲೇ ಏನಕ್ಕೆ ತಿಂಗಳ ಮುಗಿದ್ರೆ ಏನೇನು ಖರ್ಚು ಮಾಡಿದ್ದೀವಿ ದುಡ್ಡೇ ಉಳಿಯಲ್ಲ. ಬಿಸ್ನೆಸ್ ಅಂದರೆ ಒಂದು ಸಮುದ್ರ, ನೀವು ಎಷ್ಟು ಬೇಕಾದ್ರೂ ಅಚೀವ್ ಮಾಡ್ಬೋದು. ಬಿಸ್ನೆಸ್ಸಿಂದಲೇ ಶ್ರೀಮಂತರಾಗಕ್ಕೆ ಸಾಧ್ಯ, ಯಾವ ಫೀಲ್ಡಲ್ಲೂ ಇಲ್ಲ. ಸೂಪರ್ ಸರ್, ಒಳ್ಳೆ ಮಾತು ಹೇಳಿದ್ದೀರಾ. ಥ್ಯಾಂಕ್ ಯು ಸೊ ಮಚ್, ನಿಮಗೂ ಒಳ್ಳೇದಾಗಲಿ. ಸೂಪರ್ ಸರ್, ಥ್ಯಾಂಕ್ಸ್ ಸೊ ಮಚ್ ಸರ್.